ಪ್ರತಿಭಟನೆ ದೆಹಲಿಯಲ್ಲಿ ಮುಂದುವರಿತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಡೆಡ್ಲೈನ್ ಕೊಡಲಾಗಿದೆ. ರಾಜೀನಾಮೆಗೆ 24 ಗಂಟೆಗಳ ಡೆಡ್ಲೈನ್ ಇದು. ಅಷ್ಟು ಒಳಗಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಲೇಬೇಕು. ಈ ಒಂದು ಬೇಡಿಕೆಯೂ ಸೇರಿ ಟೋಟಲ್ ಆಗಿ 3 ಡಿಮ್ಯಾಂಡ್ಸ್ ಫ್ರಮ್ ಸಿಜೆಪಿ ಅಲ್ಲಿರೋದು. ಸಿಜೆಪಿ ವತಿಯಿಂದ 3 ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. ಪ್ರಧಾನ್ ರಾಜೀನಾಮೆ ನೀಡದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ. ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಆಗಿದೆ. ಇಲ್ಲಿ ಜಂತರ್ ಮಂತರ್ ಸುತ್ತಲೂ ಕೂಡ ಹೆಚ್ಚುವರಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ನಾವು ಮತ್ತೆ ಸಂಸತ್ ಚಲೋ ಮಾಡ್ತೀವಿ ಅಂತ ಅವ್ರ ಕಡೆಯಿಂದ ಯಾವಾಗ ಬಂತೋ ಎಷ್ಟು ಸಾಧ್ಯನೋ ಅಷ್ಟು ಬ್ಯಾರಿಕೇಡ್ಗಳನ್ನು ಹಾಕೋದು. ಮೆಟ್ರೋ ಸಂಪರ್ಕ ಸಂಚಾರ ಆಲ್ರೆಡಿ ಸ್ಥಗಿತಗೊಳಿಸಲಾಗಿದೆ. ಬ್ಯಾರಿಕೇಡ್ ಮೇಲೆ ಬ್ಯಾರಿಕೇಡು, ಬ್ಯಾರಿಕೇಡ್ಗಳ ಮೇಲೆ ಬ್ಯಾರಿಕೇಡನ್ನು ಹಾಕ್ಕೊಳ್ಳಲಾಗಿದೆ. ಜೊತೆಗೆ ಬ್ಯಾರಿಕೇಡ್ಗಳನ್ನೇ ವೆಲ್ಡಿಂಗ್ ಕೂಡ ಮಾಡಿಸಲಾಗ್ತಾ ಇದೆ. ಬ್ಯಾರಿಕೇಡ್ಗಳ ಕೋಟೆಯನ್ನೇ ಕಟ್ಟಲಾಗಿದೆ. 7 ಸುತ್ತಿನ ಕೋಟೆ ಥರ ಇದು ಬ್ಯಾರಿಕೇಡ್ಗಳ ಕೋಟೆ ಇದು. ಈ ಕೋಟೆಯನ್ನು ಕಟ್ಟಲಾಗಿದೆ ಇಲ್ಲಿ. ಸೊ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳಿಗೆ ಮುಂದಾಗ್ತಾ ಇದ್ದಾರೆ. ಬ್ಯಾರಿಕೇಡ್ಗಳಿಗೆ ಚೈನ್ಗಳನ್ನು ಕಟ್ಟಿ ವೆಲ್ಡಿಂಗ್ ಮಾಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರು ನುಗ್ಗಬಾರದು ಅಂಥೇಳಿ ತಡೆಯುವ ಸಲುವಾಗಿ ಪೊಲೀಸರು ಈ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಜೆಪಿ ಪ್ರತಿಭಟನೆಯಿಂದ ದೆಹಲಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. 18 ಮೆಟ್ರೋ ಸ್ಟೇಷನ್ಸ್ ಆಲ್ರೆಡಿ ಸ್ಟಾಪ್ ಆಗಿವೆ. ಅದು ಕಾರ್ಯಾಚರಿಸ್ತಾ ಇಲ್ಲ. 18 ಮೆಟ್ರೋ ಸ್ಟೇಷನ್ಗಳು ಬರೀ ಪ್ರತಿಭಟನಾಕಾರರೇ ಓಡಾಡಲ್ಲ, ಅಲ್ಲಿ ಕಾಮನ್ ಮ್ಯಾನು ಕೂಡ ಇದ್ದರೂ ಕೂಡ ಅವರೆಲ್ಲ ಬರ್ತಿದ್ದಾರೆ. ಕೆಲವರಿಗೆ ಗೊತ್ತಿರಬಹುದು, ಕೆಲವು ಗೊತ್ತಿಲ್ಲದೆ ಇರಬಹುದು. ಬಂದವರೆಲ್ಲರೂ ಕೂಡ ಅಯ್ಯೋ ಇದೇನಿದು ಮೆಟ್ರೋ ಇಲ್ವಾ ಅಂತ ಹೇಳಿ ಬೇರೆ ಸಾರಿಗೆ ಮಾರ್ಗವನ್ನು ಹುಡುಕೊಂಡು ಓಡಾಡ್ತಾ ಇದ್ದಾರೆ.